ಈಗೇನು ದೇಶದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಸುಮಾರು 13 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಅದರಲ್ಲಿ 6 ಕೋಟಿಗೂ ಹೆಚ್ಚು ಮತದಾರರನ್ನ ಮತದಾರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಅಂದ್ರೆ ಈಗ ಕರ್ನಾಟಕದಲ್ಲೂ ಕೂಡ ನಾಳೆಯಿಂದ SIR ಪ್ರಕ್ರಿಯೆ ಆರಂಭ ಆಗುತ್ತೆ. ಮನೆ ಮನೆಗೂ ಕೂಡ ಎನ್ಯುಮರೇಷನ್ ಫಾರಂ ಕೊಟ್ಟು ತುಂಬಿಸುವಂತ ಕೆಲಸ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ 10 ಬಾರಿ ಅಲ್ಲ 5 ಬಾರಿ ಅಲ್ಲ ಎಷ್ಟೇ ಬಾರಿ ಕೂಡ ಮತದಾನ ಮಾಡಿದ್ರು ಕೂಡ ಎನ್ಯುಮರೇಷನ್ ಫಾರಂ ಅನ್ನು ನಾವು ತುಂಬದಲ್ಲೇ ಹೋದ್ರೆ ಅದು ಮತದಾರರ ಕರಡು ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮತದಾರರ ಪಟ್ಟಿನಲ್ಲಿ ನಮ್ಮ ಹೆಸರು ಬರಬೇಕು ಅಂದ್ರೆ ಎನ್ಯುಮರೇಷನ್ ಫಾರಂನ ಸರಿಯಾಗಿ ತುಂಬಬೇಕು. ಸ್ಥಳೀಯ BLOಗಳು ಮತ್ತೆ BLAಗಳು ಏನು ಬೂತ್ ಲೆವೆಲ್ ಏಜೆಂಟ್ ಮತ್ತೆ ಬೂತ್ ಲೆವೆಲ್ ಆಫೀಸರ್ಸ್ ಇವರ ಒಂದು ಸಲಹೆಗಳನ್ನ ಪಡೆದು ಸರಿಯಾಗಿ ತುಂಬಬೇಕು. ಅಂದ್ರೆ SIR ಪ್ರಕ್ರಿಯೆಯಿಂದ ಹಲವು ಪ್ರಶ್ನೆಗಳು ಇವತ್ತು ಉದ್ಭವ ಆಗಿದ್ದಾವೆ. ಆ ಸಾರ್ವಜನಿಕವಾಗಿರುವಂತಹ ಹಲವು ಪ್ರಶ್ನೆಗಳಿಗೆ ಮತ್ತೆ ಗೊಂದಲಗಳಿಗೆ ಸ್ಪಷ್ಟನೆಯನ್ನ ಚುನಾವಣಾ ಆಯೋಗ ಕೊಡಬೇಕಾಗಿದೆ. ಮತ್ತೆ ಏನು ಈ ಕರ್ನಾಟಕದಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀನ್ ಅವರು ಬಂದಿದ್ರು. ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಸರಿಯಾಗಿ ಆಯ್ತು ಅಂದ್ರೆ ಇನ್ನು 50 ವರ್ಷ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಿಂದ ಹಲವು ಅನುಮಾನಗಳು ಹುಟ್ಟಿದಾವೆ. ಬಿಜೆಪಿ ಪಕ್ಷಕ್ಕೂ ಮತ್ತೆ ಏನಾದ್ರು ಚುನಾವಣಾ ಆಯೋಗಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ. ಅಂದ್ರೆ ಅಕ್ರಮ ವಲಸಿಗರನ್ನ ಹೊರಗಾಕ್ತಿವಿ, ವಿದೇಶಿಯ ನುಸುಳುಕೋರನ್ನ ಹೊರಗಿಡೋದಕ್ಕೋಸ್ಕರ SIR ಪ್ರಕ್ರಿಯೆ ಮಾಡ್ತಿದೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಎಷ್ಟು ಜನನ್ನ ಅಕ್ರಮ ವಲಸಿಗರನ್ನ ಮತ್ತೆ ವಿದೇಶಿಕರನ್ನ ಹೊರಗಡೆ ಇಟ್ಟಿದೀವಿ, ತೆಗೆದಾಕಿದೀವಿ, ಇವ್ರು ಅನರ್ಹರು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಚುನಾವಣಾ ಆಯೋಗ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಸ್ಪಷ್ಟ ಮಾಡಿಲ್ಲ. ಅದನ್ನ ಸ್ಪಷ್ಟ ಮಾಡಬೇಕು. ನಮ್ಗೆ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸೋ ಬಗ್ಗೆ, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದ್ರ ಬಗ್ಗೆ, ಸತ್ತೋಗಿರೋರ ಹೆಸರನ್ನ ತೆಗೆಯೋದ್ರ ಬಗ್ಗೆ, ಹೊಸ ಮತದಾರರನ್ನ ಸೇರ್ಸೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಗೆ ವಿರೋಧ ಇರೋದು SIR ಪ್ರಕ್ರಿಯೆ ಮಾಡುವಂತ ವಿಧಾನದಲ್ಲಿ. ಅಂದ್ರೆ ಈ ದೇಶದಲ್ಲಿ 1, 2, 4 ಜನ ಅನರ್ಹರನ್ನ ತೆಗೆಯೋದಕ್ಕೆ ಕೋಟ್ಯಾಂತರ ಜನ ಮತದಾರರನ್ನ ಹೊರಗಡೆ ಇಡೋಂಥದ್ದು ಈ ದೇಶದ ನಾಡೆಲ್ಲ ಕಾನೂನು ಒಪ್ಪೋದಿಲ್ಲ. ಹಂಗಾಗಿ ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋಂಥವ್ರು, ಸಂವಿಧಾನದ ಮೌಲ್ಯದ ಮೇಲೆ ನಂಬಿಕೆ ಇರೋಂಥವ್ರು ಇದನ್ನ ನಾವು ಸಮರ್ಪಕವಾಗಿ ಒಂದು ದೊಡ್ಡ ಚರ್ಚೆಯನ್ನ ಮಾಡಬೇಕಾಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಕೊಟ್ಟಂತವ್ರು ಒಂದ್ ಮಾತು ಹೇಳಿದ್ದಾರೆ. ಈ ದೇಶವನ್ನ ಆಳ್ವಿಕೆ ಮಾಡುವಂತವ್ರು ಮುಂದೆ ರಾಣಿಯ ಹೊಟ್ಟೆಯಲ್ಲಿ ಹುಟ್ಬರೋದಿಲ್ಲ, ಅವರು ಮತಪೆಟ್ಟಿಗೆಯಿಂದ ಹುಟ್ಬರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಜನರ ಕೈಯಲ್ಲೇ ಜನಾಧಿಕಾರ ಉಳಿಬೇಕು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಈ ದೇಶದ ಮಹಿಳೆಯರು, ಬಡವರು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ರೈತರು ಇವರೆಲ್ಲರ ಹೆಸರುಗಳು ಕೂಡ ಒಂದು ಬಿಟ್ಟೋಗದ ರೀತಿಯಲ್ಲಿ ಇರಬೇಕಾಗುತ್ತೆ. ಅದನ್ನ ಮಾಡುವಂಥದ್ದು ಈ ದೇಶದ ರಾಜಕೀಯ ಪಕ್ಷಗಳು, ಸಾಮಾಜಿಕ ಕಾರ್ಯಕರ್ತರು, ಪ್ರಗತಿಪರರು ಯಾರೆಲ್ಲ ಈ ಸಮಾಜದ ಬಗ್ಗೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಜವಾಬ್ದಾರಿ. ನಾವೆಲ್ಲರೂ ಸೇರಿ ಎಲ್ಲರ ಮತದಾನ ಹಕ್ಕನ್ನು ಉಳಿಸೋ ನಿಟ್ಟಿನಲ್ಲಿ, ಸಂವಿಧಾನದ ಮೌಲ್ಯವನ್ನು ಎತ್ತಿಡಿಯೋ ನಿಟ್ಟಿನಲ್ಲಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ.